ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಸಂಗಾತಿಯ ಜೊತೆಯಲ್ಲಿ ಕಲಹ, ವಿರಸ ಇತ್ಯಾದಿಗಳನ್ನು ಉಂಟು ಮಾಡಿಕೊಳ್ಳಬಹುದು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತಾಳ್ಮೆಯನ್ನು ಕಳಕೊಂಡು ಜಗಳ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಧಿಕಾರ ಪ್ರಾಪ್ತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ. ನನಗೆ ನನ್ನ ಸ್ಥಾನ ಬೇಕೇ ಬೇಕು ಅನ್ನುವಂತಹ ವಿಚಾರ ಏನಿದೆ ಅದರಲ್ಲಿ ಒಂದಷ್ಟು ಕಿರಿಕಿರಿ ಉಂಟಾಗಬಹುದು. ಸಹೋದ್ಯೋಗಿಗಳಿಂದ ತೊಂದರೆಯಾಗುತ್ತೆ. ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವರು ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಯಾರು ತಾನೇ ಸಹಿಸ್ಕೊಳ್ತಾರೆ ಹೊಟ್ಟೆ ಕಿಚ್ಚಿನ ಕಾಲದಲ್ಲಿ? ಅವರ ಪ್ರಯತ್ನವನ್ನು, ಅವರ ಪ್ರಯೋಗವನ್ನು, ಅವರ ಎಲ್ಲ ಒಂದು ರೀತಿಯ ತೊಂದರೆ ಮಾಡ್ತಕ್ಕಂತಹ ವಿಚಾರವನ್ನು ಅವರು ಮಾಡೇ ಮಾಡ್ತಾರೆ ಎನ್ನುವಂಥದ್ದು. ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥದ್ದಿದೆ. ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ನೀವು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ. ಎಲ್ಲಿ ಯಾವುದರಲ್ಲಿ ಅವಕಾಶ ಸಿಕ್ಕುತ್ತೋ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಕುಟುಂಬದಲ್ಲಿ ವಾದ ವಿವಾದಗಳಿದ್ದಾಗ ಅದು ರಾಜಿಗೆ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ನ್ಯಾಯವಾದಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭದ ದಿವಸ. ತಮ್ಮ ಸಾಧನೆ ಇವತ್ತು ಗುರುತಿಸಿದ ಹಾಗಾಯಿತು, ಒಂದು ಉತ್ತಮವಾದಂತಹ ಒಂದು ಮರ್ಯಾದೆ ನಮಗೆ ಸಿಕ್ತು ಅನ್ನುವಂತಹ ಅರ್ಥ. ನಿಮ್ಮ ಗುರುಗಳನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಬೇಡಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ವಿರೋಧಿಗಳೇ ನಿಮಗೆ ಆಶ್ಚರ್ಯವಾಗ್ತಕ್ಕಂತಹ ರೀತಿಯಲ್ಲಿ ನಿಮಗೆ ಬೆಂಬಲವನ್ನು ನೀಡ್ತಾರೆ. ನಿಮ್ಮ ಕೆಲಸಗಳಿಗೆ ಅವರು ಸಹಕರಿಸ್ತಾರೆ, ಪ್ರೋತ್ಸಾಹವನ್ನು ಮಾಡ್ತಾರೆ ಅನ್ನುವಂಥದ್ದು ವಿಚಿತ್ರವಾದರೂ ಕೂಡ ಸತ್ಯದ ಅನುಭವವಾಗುವಂತಹ ದಿವಸ. ನಿಮ್ಮ ಸಮಸ್ಯೆಗಳಿಗೆ ಸರಳವಾದಂತಹ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು. ನಿಂದನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಎಚ್ಚರಿಕೆಯಿಂದ ಇರಬೇಕು. ಬೇರೆಯವರು ನಿಮ್ಮನ್ನು ನಿಂದಿಸ್ತಾರೆ, ಬೇರೆಯವರು ಏನೋ ಮಾತುಗಳನ್ನು ಆಡ್ತಾರೆ. ಅದೆಲ್ಲವುದಕ್ಕೂ ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಪಾರಂಪರಿಕ ವೃತ್ತಿಯಲ್ಲಿ ಗೌರವ ಸಿಗ್ತಕ್ಕಂತಹದ್ದಿದೆ. ತಲತಲಾಂತರಗಳಿಂದ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದರೆ, ವೃತ್ತಿಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದರೆ ಅದರಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಸಿಕ್ಕುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ಹೆಚ್ಚಿನ ಒತ್ತಡ ಇರತಕ್ಕಂತಹ ದಿವಸವಾಗುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಮತ್ತು ಬೈಗುಳ, ಅವಮಾನ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶವಾಗುತ್ತೆ. ಇದರ ಜೊತೆಯಲ್ಲಿ ಅಪರಿಚಿತರಿಂದ ಮೋಸ ಹೋಗೋದಕ್ಕೆ ಅವಕಾಶಗಳಿದೆ. ನೀವು ಯಾವಾಗ ಎಚ್ಚರ ತಪ್ತೀರಿ ಆಗ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಶಂಕರನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಈಶ್ವರನೂ ಹೌದು, ವಿಷ್ಣುವೂ ಹೌದು ಅಂತಹ ವಿಶೇಷವಾದಂತಹ ದೈವಶಕ್ತಿಯನ್ನು ಪ್ರಾರ್ಥನೆ ಮಾಡಿದರೆ ನಿಮಗೆ ಶುಭವಾಗುವಂಥದ್ದು ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹ ದಿವಸ ಇವತ್ತು ಅಂತ ಹೇಳಬೇಕು. ದಂಪತಿಗಳು ಹಾಗೂ ಮಕ್ಕಳ ಮಧ್ಯದಲ್ಲಿ ಬಹಳ ಬೇಸರಯುತವಾದಂತಹ ವಾತಾವರಣ ಏರ್ಪಾಟಾಗುತ್ತೆ. ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಧಿಕವಾದಂತಹ ಹಣ ನಷ್ಟವಾಗ್ತಕ್ಕಂಥದ್ದಿದೆ. ಮಾನಸಿಕ ನೆಮ್ಮದಿ ಇರೋದಿಲ್ಲ. ಜೊತೆಗೆ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ. ಅದು ಬೇಕೇ ಬೇಕು ಅಂತನ್ನುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮೂಲವ್ಯಾಧಿ ರೋಗ ಇರತಕ್ಕಂಥವ್ರಿಗೆ ಶಸ್ತ್ರಚಿಕಿತ್ಸೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಒಟ್ಟಾರೆ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ವಿಷ್ಣುತ್ರಯೀ ಮಂತ್ರವನ್ನು ಜಪ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ವಾತ್ಸಲ್ಯಪೂರ್ಣವಾದಂತಹ ಮಾತುಗಳಿಂದ ಕುಟುಂಬದಲ್ಲಿ ಹೆಚ್ಚಿನ ಗೌರವವನ್ನು, ಪ್ರೀತಿಯನ್ನು ಗಳಿಸ್ತೀರಿ. ಎಲ್ಲರ ಮನಸ್ಸನ್ನು ಗೆಲ್ತೀರಿ ಅನ್ನುವಂಥದ್ದಾಗತ್ತೆ. ನಿಮ್ಮನ್ನು ಮಕ್ಕಳು ಹೆಚ್ಚು ಪ್ರೀತಿ ಮಾಡ್ತಕ್ಕಂತಹ ದಿವಸವಾಗುತ್ತೆ. ಮಕ್ಕಳ ಮನಸ್ಸನ್ನು ಬಹಳ ವಿಶೇಷವಾಗಿ ನೀವು ಗೆದ್ದು ಬಿಡ್ತೀರಿ ಅಂತ ಅರ್ಥ. ಪ್ರಯಾಣದ ವಿಚಾರವಾಗಿ ಸ್ವಲ್ಪ ಬೇಸರವಾಗುತ್ತೆ. ಯಾವುದೋ ಪ್ರಯಾಣವನ್ನು ನೀವು ಮುಂಚಿತವಾಗಿ ಆಯೋಜನೆ ಮಾಡಿಕೊಂಡಿರ್ತೀರಿ, ಅದು ಮುಂದಕ್ಕೆ ಹೋಗೋದು, ರದ್ದಾಗೋದು ನಿಮ್ಮ ಮನಸ್ಸಿಗೆ ಬೇಸರವಾಗುತ್ತೆ. ಅನಿರೀಕ್ಷಿತವಾದಂತಹ ಧನಾಗಮವಾಗುತ್ತೆ. ನಿಮ್ಮ ಕಲ್ಪನೆಗೂ ಮೀರಿದಂತಹ ಹಣ ಯಾವುದೋ ಸಿಕ್ಕುವಂಥದ್ದಾಗ್ಬೋದು. ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತವಾದಂತಹ ಜಯವನ್ನು ಗಳಿಸ್ತೀರಿ. ನಾನು ಈ ಕೆಲಸವನ್ನು ಮಾಡಿ ಪೂರೈಸ್ತೀನಿ,
ಇದು ನನಗೆ ಉತ್ತಮವಾದಂತಹ ಒಂದು ಸ್ಥಾನಮಾನ ಗೌರವಾದಿಗಳನ್ನು ತಂದುಕೊಡುತ್ತೆ ಅಂತ ನೀವು ಅಂದುಕೊಂಡಿದ್ದರೆ ಆ ಜಯವನ್ನು ಖಂಡಿತವಾಗಿ ನೀವು ಸಾಧಿಸ್ತೀರಿ ಅಂತ ಅರ್ಥ. ನಿರ್ಧಾರಗಳನ್ನು ಬದಲಾವಣೆ ಮಾಡೋದರಿಂದ ನೌಕರಿಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ. ಆದ್ದರಿಂದ ನಿರ್ಧಾರ ಬದಲಾಯಿಸಬೇಕಾದ್ರೆ ಮೊದಲು ಆಲೋಚನೆಯನ್ನು ಮಾಡಿ, ರಾಮರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಶುಭವಾಗಿ.